ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ನೀವು ಇದೇ ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬರ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಸೊ ಈಗ TOC ಸೀರೀಸಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ನ ನೋಡ್ತಾ ಹೋಗೋಣ. ಕನ್ಸ್ಟ್ರಕ್ಷನ್ ಆಫ್ DFA ಕನ್ಸ್ಟ್ರಕ್ಟ್ ಮಾಡಬೇಕು. ಯಾವುದಕ್ಕೆ? a n ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. n 0 ಕೂಡ ಆಗಿರಬಹುದು ಅಂತ ಹೇಳಿದ್ದಾರೆ. n 0 ಕೂಡ ಆಗಿರ್ಬೋದು ಅಂತ ಅಂದರೆ ನಮಗೆ ಮಿನಿಮಮ್ ಸ್ಟ್ರಿಂಗ್ ಏನು ಬರೋದು? ಸ್ಟ್ರಿಂಗ್ನ ನಾವು ಬರಿತಾ ಹೋದರೆ ಮಿನಿಮಮ್ ಸ್ಟ್ರಿಂಗ್ ಏನಪ್ಪ ನಮಗೆ? ಮಿನಿಮಮ್ ಸ್ಟ್ರಿಂಗ್ ನಮಗೆ AB ಬರುತ್ತೆ. ಯಾಕಂದರೆ n ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. n ವ್ಯಾಲ್ಯೂ 0 ಆಗಿದ್ದರೆ, ಅದೇ ಏನಾದ್ರು 1 ಆಗಿತ್ತು, ABA. ನೆಕ್ಸ್ಟ್ ABAA n ವ್ಯಾಲ್ಯೂ ಇನ್ಕ್ರೀಸ್ ಆದಂಗೆ ಆಗ್ತಾ ಹೋಗುತ್ತೆ. ಆದರೆ ಇಲ್ಲಿ ಒಂದು ಕಾಮನ್ ಥಿಂಗ್ನ ನಾವು ನೋಡ್ತಾ ಇದ್ದೀವಿ. ಏನು ಅಂದರೆ ಫಸ್ಟ್ ಎರಡು ವರ್ಡ್ಸ್ AB ಸೇಮ್ ಇದೆ. ಅಂದರೆ ಇದು ನಮಗೆ ಫಿಕ್ಸ್ ಆಗಿ ಬರಬೇಕು. ಸೊ ಈಗ ಡಯಾಗ್ರಾಮ್ನ ಮಾಡ್ತಾ ಹೋಗೋಣ. ಸ್ಟೇಟ್ ರೆಪ್ರೆಸೆಂಟೇಷನ್ ಹೇಗೆ ಮಾಡೋದು? ಇನಿಷಿಯಲ್ ಸ್ಟೇಟ್ Q1. ಸೊ ಇಲ್ಲಿ ನಮಗೆ ಮಿನಿಮಮ್ ಸ್ಟ್ರಿಂಗ್ ಎಷ್ಟು ಬೇಕಾಗಿರೋದು? AB ಅಂದರೆ 2. ಸೊ ನಮಗೆ ಎಷ್ಟು ಸ್ಟೇಟ್ ಬೇಕು? 2 + 1 ವಿಚ್ ಈಸ್ ಈಕ್ವಲ್ ಟು 3 ಸ್ಟೇಟ್ಸ್ ಬೇಕು. ಫಸ್ಟು 3 ಸ್ಟೇಟ್ಸ್ನ ಬಿಡಿಸ್ತಾನೆ. 1 2 3. ಇದು ಇನಿಷಿಯಲ್ ಸ್ಟೇಟ್ Q0, Q1, Q2 ಅಂತ ನಾವು ಅಂದ್ಕೊಳ್ಳೋಣ. ಸೊ ಫಸ್ಟ್ ಎರಡು ಸ್ಟ್ರಿಂಗ್ಸು ನಮಗೆ ಸೇಮ್ ಇರಬೇಕು, A ಮತ್ತು B. ಫಸ್ಟ್ ಇಲ್ಲಿಂದ A, ನೆಕ್ಸ್ಟ್ B. ಇದಾದಮೇಲೆ ಇದು ಫೈನಲ್ ಸ್ಟೇಟ್. Q2 ಈಸ್ ಅವರ್ ಫೈನಲ್ ಸ್ಟೇಟ್. Q2 ಆದಮೇಲೆ ಎಷ್ಟು ರಿಪಿಟೇಷನ್ ಬೇಕಾದರೂ ಆಗ್ಬೋದು. ಅದು ಏನು? A ಮಾತ್ರ, ಸೆಲ್ಫ್ ಲೂಪ್ A. B ಬರೋಂಗಿಲ್ಲ. A ಎಷ್ಟಾರ ಬರ್ಬೋದು, B ಬರೋಂಗಿಲ್ಲ. ಸೊ ಅರ್ಥ ಆಗಿದೆ ಅಂದ್ಕೊಂಡ್ರಿ. ಇದಕ್ಕೆ ಒಂದು ಟೇಬಲ್ನ ಬರೆಯೋಣ. ಸ್ಟೇಟ್ ಆರ್ ಇನ್ಪುಟ್, ನೆಕ್ಸ್ಟ್ 0 1. ಇದಕ್ಕೆ ಹೇಗೆ ಬರೆಯೋದು? ನಮ್ಮ ಮೊದಲನೇ ಇನಿಷಿಯಲ್ ಸ್ಟೇಟ್ Q0ಗೆ ನಾವು 0 1 ಅಂತೀನಿ, A ಮತ್ತು B. Q0ಗೆ A ಕೊಟ್ಟಾಗ ಎಲ್ಲಿಗೆ ಹೋಗಿದೆ? Q1ಗೆ ಹೋಗಿದೆ. ಸೊ B ನಾವು ವ್ಯಾಲ್ಯೂ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಿಲ್ಲ, ಅಂದರೆ ಏನಾಯಿತು? ನಲ್ ವ್ಯಾಲ್ಯೂ. ನೆಕ್ಸ್ಟ್ Q1ಗೆ A ಕೊಟ್ಟಾಗ A ವ್ಯಾಲ್ಯೂ ನಾವು ಡಿಟರ್ಮೈನ್ ಮಾಡಿಲ್ಲ, ಸೊ ನಲ್. ನೆಕ್ಸ್ಟ್ Q1ಗೆ B ಕೊಟ್ಟಾಗ ಎಲ್ಲಿಗೆ ಹೋಗುತ್ತೆ? Q2. ನೆಕ್ಸ್ಟ್ Q2 ಈಸ್ ಅವರ್ ಫೈನಲ್ ಸ್ಟೇಟ್. Q2ಗೆ ನಾವು A ಕೊಟ್ಟಾಗ ಎಲ್ಲಿಗೆ ಹೋಗುತ್ತೆ? Q2 ಹೋಗುತ್ತೆ. ಯಾಕಂದರೆ ಸೆಲ್ಫ್ ಲೂಪ್, ಎಷ್ಟು A ಬೇಕಾದರೂ ಬರ್ಬೋದು. AB ಆದಮೇಲೆ ಎಷ್ಟು A ಬೇಕಾದರೂ ಬರ್ಬೋದು. ನೆಕ್ಸ್ಟ್ Q2ನ B ವ್ಯಾಲ್ಯೂ ಕೊಟ್ಟಾಗ ಎಲ್ಲಿಗೆ ಹೋಗಿದೆ? ಎಲ್ಲಿಗೂ ಹೋಗಿಲ್ಲ, ಯಾಕಂದರೆ ಅದು ಆ ವ್ಯಾಲ್ಯೂನ ನಾವು ಡಿಟರ್ಮೈನ್ ಮಾಡಿಲ್ಲ. ಸೊ ನೆಕ್ಸ್ಟ್ ನಾವು ಅದನ್ನು ರೆಪ್ರೆಸೆಂಟ್ ಮಾಡೋಣ. M ಈಸ್ ಈಕ್ವಲ್ ಟು, ಯಾಕೋ ಇದು ಮಿಸ್ಟೇಕ್ ಆಗ್ತಾ ಇದೆ ಇಲ್ಲಿ. M ಈಸ್ ಈಕ್ವಲ್ ಟು, ಇಲ್ಲೇ ಬರಿತೀನಿ, M ಈಸ್ ಈಕ್ವಲ್ ಟು Q ಸಮೇಷನ್ ಡೆಲ್ಟಾ Q0 F. Q ಈಸ್ ಈಕ್ವಲ್ ಟು Q0, Q1, Q2, Q3. ಸೊ ಇಲ್ಲಿ ಸ್ಟೇಟ್ ಯೂಸ್ ಮಾಡಿ Q2, 3 ಸ್ಟೇಟ್ಸ್. ಸಮೇಷನ್ ವ್ಯಾಲ್ಯೂಸ್, ಇನ್ಪುಟ್ ವ್ಯಾಲ್ಯೂಸ್ A and B. ನೆಕ್ಸ್ಟ್ inputs values A and B. Q0, initial state is Q0 only, final state Q2.